ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತೀಯ ತತ್ವಶಾಸ್ತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ತತ್ವಶಾಸ್ತ್ರ ಅಂದರೇನು ಮತ್ತು ಭಾರತೀಯ ತತ್ವಶಾಸ್ತ್ರದ ವಿವಿಧ ಶಾಖೆಗಳು ಯಾವುವು ಮತ್ತು ಅವುಗಳನ್ನು ಕೊಟ್ಟಿರ್ತಕ್ಕಂಥ ಋಷಿಮುನಿಗಳು ಯಾರು ಮುಂತಾದವರನ್ನು ಈ ನನ್ನ ವಿಡಿಯೋದಲ್ಲಿ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಮೊದಲನೇದಾಗಿ ತತ್ವಶಾಸ್ತ್ರ ಅಂದರೇನು ಅನ್ನೋದನ್ನು ನೋಡೋಣ. ತತ್ವಶಾಸ್ತ್ರ ಅನ್ನೋದನ್ನು ತತ್ವ ಅಂತಂದರೆ ಅದು ನಿರಂತರವಾಗಿ ಇರುವಂತಹ ಒಂದು ನಿಯಮ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತದೆ. ಯಾಕಂತಂದರೆ ತತ್ವ ಅಂತಂದರೆ ಅದು ನಿರಂತರವಾಗಿರುವಂಥದ್ದು. ನಿನ್ನೆ, ಇವತ್ತು ಮತ್ತು ನಾಳೆ ಯಾವೊಂದಿಗೂ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗುವಂತಹ ಒಂದು ನಿಯಮಕ್ಕೆ ತತ್ವ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಯಾವುದೇ ಒಂದು ನೈಸರ್ಗಿಕವಾಗಿರುವಂತಹ ನಿಯಮಗಳನ್ನು ನಾವು ತೆಗೆದುಕೊಂಡ್ರೆ, ಉದಾಹರಣೆಗೆ ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ ಅನ್ನುವಂಥ ತತ್ವ, ಅಥವಾ ನೀರು ಮೇಲಿನಿಂದ ಕೆಳಗಡೆ ಹರಿಯುತ್ತದೆ ಅನ್ನುವಂಥ ಒಂದು ತತ್ವ, ಅಥವಾ ಐಜಾಕ್ ನ್ಯೂಟನ್ನರ ಗುರುತ್ವಾಕರ್ಷಣೆಯ ಬಲವನ್ನು ತೆಗೆದುಕೊಂಡ್ರೆ ಮೇಲೆ ಎಸೆದಂಥ ಯಾವುದೇ ಒಂದು ವಸ್ತು ಕೆಳಗಡೆ ಬರುತ್ತದೆ ಅನ್ನುವಂಥ ಒಂದು ತತ್ವ. ಇವು ನಿರಂತರವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಮುಂದೆ ನಿರಂತರವಾಗಿ ಇರುವಂತಹ ಸ್ಥಿತಿಯನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ನಾವು ತತ್ವ ಎಂದು ಕರೆಯುತ್ತೇವೆ. ಈ ಒಂದು ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ವಿಷಯವನ್ನು ನಾವು ತತ್ವಶಾಸ್ತ್ರ ಎಂದು ಕರೆಯುತ್ತೇವೆ. ಅದನ್ನು ನಾವು ವಿಜ್ಞಾನ ಅಂತಲೂ ಕರೆಯಬಹುದು, ಅಂದರೆ ತತ್ವವಿಜ್ಞಾನ ಅಂತಲೂ ಅದನ್ನು ನಾವು ಕರೆಯಬಹುದು. ಅಂದರೆ ವಿಜ್ಞಾನ ಮತ್ತು ತತ್ವಜ್ಞಾನ ಎರಡೂ ಸಹ ಈ ವಿಷಯವನ್ನು ಅಧ್ಯಯನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವಾಗ ಭಾರತೀಯ ತತ್ವಶಾಸ್ತ್ರ ಅಂತಂದರೆ ಭಾರತದಲ್ಲಿ ದರ್ಶನಗಳು ಅಂತ ಅವುಗಳನ್ನು ಕರಿತೇವೆ. ದರ್ಶನ ಅಂತಂದರೆ ನೋಟ ಅಥವಾ ನೋಡುವಂತಹ ದೃಷ್ಟಿ ಎಂದು ನಾವು ಅದನ್ನು ತಿಳಿದುಕೊಳ್ಬೇಕಾಗುತ್ತದೆ. ಏಕೆಂತಂದರೆ ಋಷಿ ಮುನಿಗಳು ಈ ಕ್ರಿಸ್ತ ಶಕ ಪೂರ್ವ 6ನೇ ಶತಮಾನ ಅಥವಾ 7ನೇ ಶತಮಾನದಲ್ಲಿ ಋಷಿ ಮುನಿಗಳು ನಮಗೆ ಕೊಟ್ಟಿರತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳು ನಮಗೆ ಇಂದಿಗೂ ಸಹಿತ ಒಂದು ಪಠ್ಯಕ್ರಮವಾಗಿ ಮುಂದುವರಿತಾ ಬಂದಿವೆ ಅನ್ನೋದನ್ನು ನಾವು ಇಲ್ಲಿ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಅವುಗಳಲ್ಲಿ ಪ್ರಮುಖವಾಗಿರತಕ್ಕಂಥವುಗಳು ಅಂದರೆ ಉಪನಿಷತ್ತುಗಳು ಮತ್ತು ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಈ ವಿಷಯಗಳನ್ನು ನಾವು ಆಗಲೇ ತಿಳಿದುಕೊಂಡಿದ್ದೇವೆ. ಈ ವಿಷಯಗಳನ್ನೇ ಋಷಿ ಮುನಿಗಳು ನಮಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಂದು ತೋರಿಸಿ ಕೊಟ್ಟು ಹೋದಂಥವರು ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತದೆ. ಯಾಕಂತಂದರೆ ಋಷಿ ಮುನಿಗಳು ನಮಗೆ ಜಗತ್ತಿನ ವಿಸ್ಮಯಗಳನ್ನು ತಿಳಿಸಿಕೊಡೋದಕ್ಕೆ ಬಂದಂಥವರು. ಅವರು ಜಗತ್ತಿನ ವಿಸ್ಮಯಗಳನ್ನು ತಿಳಿಸಿಕೊಟ್ಟು ನಂತರ ಅವುಗಳಿಂದ ನಮಗೆ ಆಗುವಂಥ ಅನುಕೂಲಗಳನ್ನು ತಿಳಿಸಿಕೊಟ್ಟು ಇಲ್ಲಿಂದ ಹೋಗಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ತತ್ವಶಾಸ್ತ್ರದ ಅಸ್ತಿತ್ವ ಮುಂದುವರಿತಾ ಬಂತು. ಈ ಋಷಿ ಮುನಿಗಳ ವಿಷಯಗಳು ಏನನ್ನ ಹೇಳ್ತಿದ್ವು ಅಂತಂದರೆ, ಜಗತ್ತಿನ ರಹಸ್ಯಗಳನ್ನು ಕುರಿತು ನಮಗೆ ಅಧ್ಯಯನಕ್ಕೆ ಅನುಕೂಲವನ್ನು ಮಾಡಿ ಕೊಡ್ತಾ ಇದ್ವು. ಈ ಜಗತ್ತಿನ ರಹಸ್ಯಗಳು ಅಂದರೆ ಯಾವುದು ಅಂತಂದರೆ, ಉದಾಹರಣೆಗೆ ಈ ಜಗತ್ತಿನ ಉತ್ಪತ್ತಿ ಹೇಗಾಯಿತು, ಜಗತ್ತಿನಲ್ಲಿ ಉತ್ಪತ್ತಿ ಹೇಗಾಯಿತು, ಎರಡು ವಿಷಯಗಳು. ಜಗತ್ತಿನ ಉತ್ಪತ್ತಿ ಹೇಗಾಯಿತು ಅನ್ನೋದೊಂದು ಕಡೆ ಆದರೆ, ಜಗತ್ತಿನಲ್ಲಿ ಜೀವ ಉತ್ಪತ್ತಿ ಹೇಗಾಯಿತು ಅನ್ನೋದು ಇನ್ನೊಂದು ಕಡೆ. ಇದನ್ನ ವಿಜ್ಞಾನವೂ ಸಹಿತ ಇದನ್ನೇ ಅಧ್ಯಯನ ಮಾಡುತ್ತೆ, ತತ್ವಜ್ಞಾನವೂ ಸಹಿತ ಇದೇ ವಿಷಯವನ್ನು ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದರಿಂದ ತತ್ವಶಾಸ್ತ್ರದಲ್ಲಿ ನಾವು ಜಗತ್ತಿನ ಮೂಲವನ್ನು ಕುರಿತು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂತಂದರೆ ಆ ತತ್ವದಿಂದ ನಮಗೆ ಆಗತಕ್ಕಂಥದ್ದು, ಅದರಲ್ಲಿ ಮೂಲವಾಗಿರುವಂಥದ್ದು ಯಾವುದು, ಅದನ್ನು ಒರಿಜಿನ್ ಆಫ್ ದಿ ವರ್ಲ್ಡ್ ಅನ್ನುವಂಥ ಅರ್ಥದಲ್ಲಿ ನಾವು ಅದಕ್ಕೆ ಜಗತ್ತಿಗೆ ಮೂಲ ಅನ್ನುವಂಥದ್ದು ತತ್ವ ಯಾವುದಿದೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇರ್ತೇವೆ. ಈ ದಿಕ್ಕಿನಲ್ಲಿ ಋಷಿಮುನಿಗಳು ನಮಗೆ ಕೊಟ್ಟಿರ್ತಕ್ಕಂಥ ವೇದಗಳು ಮತ್ತು ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಗಳು, ಇವೆಲ್ಲವೂ ಸಹಿತ ಪ್ರಮುಖವಾದ ಪಾತ್ರವನ್ನು
ವಹಿಸುತ್ತವೆ. ಅದರಲ್ಲಿ ಜ್ಞಾನಕಾಂಡ ಅಂತ ಬರುತ್ತೆ, ಆಮೇಲೆ ಕರ್ಮಕಾಂಡ ಅಂತ ಬರುತ್ತೆ, ಅರಣ್ಯಕಗಳು ಅಂತ ಬರ್ತಾವೆ. ಇವೆಲ್ಲವೂ ಸಹಿತ ನಮಗೆ ಇವತ್ತಿಗೂ ಸಹಿತ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ಅಂಶಗಳು. ಇದರಲ್ಲಿ ಉಪನಿಷತ್ ಅಂತ ಒಂದು ಶಬ್ದವನ್ನು ನಾನು ಬಳಸಿದ್ದೆ. ಉಪನಿಷತ್ ಅನ್ನೋದು ಅಂತಂದ್ರೆ, ಉಪನಿಷತ್ ಉಪ ಅಂತಂದ್ರೆ ಹತ್ತಿರ, ನಿಷತ್ ಅಂತಂದ್ರೆ ಕುಳಿತುಕೊಳ್ಳು ಅಂತ. ಹತ್ತಿರ ಕುಳಿತುಕೊಂಡು ಜಗತ್ತಿನ ರಹಸ್ಯಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುವುದು ಎಂದು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಆದರೆ ಯಾರ ಹತ್ತಿರ ಕುಳಿತುಕೊಳ್ಳುವುದು ಅಂತಂದ್ರೆ ಗುರುವಿನ ಹತ್ತಿರ ಕುಳಿತುಕೊಂಡು ಅನ್ನುವಂಥ ಅರ್ಥ. ಅಂದ್ರೆ ಉಪನಿಷತ್ ಅಂತಂದ್ರೆ ಗುರುಗಳ ಹತ್ತಿರ ಕುಳಿತುಕೊಂಡು ಗುರುಗಳಿಂದ ಜಗತ್ತಿನ ವಿಸ್ಮಯಗಳನ್ನು ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡುವುದಿದೆಯಲ್ಲ, ಅದು ಇದು ಉಪನಿಷತ್ ಅಂತ ಅನಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಮೂಲವಾಗಿ ಇನ್ನೊಂದು ಶಬ್ದ ಅಂತಂದ್ರೆ ವೇದ ಅಥವಾ ವೇದಾಂತ ಅಂತಲೂ ಬರುತ್ತೆ. ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅನ್ನುವಂಥ ಶಬ್ದವನ್ನ ನಾವು ಬಳಸಿದ್ವಿ. ವೇದ ಅಂತಂದ್ರೆ ಅದು ಜ್ಞಾನ ಅಥವಾ ಜ್ಞಾನ ಭಂಡಾರ ಅನ್ನುವಂಥ ಒಂದು ಅರ್ಥವನ್ನ ಕೊಡುತ್ತೆ. ಅಂದ್ರೆ ಜಗತ್ತಿನ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಋಷಿ ಮುನಿಗಳ ಹತ್ತಿರ ಕುಳಿತುಕೊಂಡು ಅವುಗಳನ್ನ ಅಧ್ಯಯನ ಮಾಡುವಂತ ಒಂದು ಕ್ರಮಕ್ಕೆ ನಾವು ಉಪನಿಷತ್ ಅಂತ ಅರ್ಥವನ್ನ ತಿಳಿದುಕೊಳ್ಬೇಕಾಗುತ್ತದೆ. ಈ ಉಪನಿಷತ್ತುಗಳಿಂದ ನಾವು ಜಗತ್ತಿನ ರಹಸ್ಯಗಳಾಗಿರ್ತಕ್ಕಂಥ ವಿಶ್ವದ ರಚನೆ, ಧರ್ಮ ಅಂದ್ರೇನು, ಆತ್ಮ ಅಂದ್ರೇನು, ಅಥವಾ ಸಾವು ಅಂದ್ರೇನು, ಅಥವಾ ಮೋಕ್ಷ ಅಂದ್ರೇನು, ಅಥವಾ ಅಸ್ತಿತ್ವದ ಪರಿಕಲ್ಪನೆ ಅಂದ್ರೇನು, ಈ ಎಲ್ಲ ಈಶ್ವರ ಪರಿಕಲ್ಪನೆ ಅಂದ್ರೇನು, ಈಶ್ವರ ಅಂತಂದ್ರೆ ಯಾವುದು, ಈ ಎಲ್ಲವನ್ನೂ ಸಹಿತ ನಾವಿಲ್ಲಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಜಗತ್ತಿನ ರಹಸ್ಯವನ್ನು ತಿಳಿದುಕೊಳ್ಳುವುದು ಅಂತಂದ್ರೆ ನಾವು ಬಾಳುತ್ತಿರತಕ್ಕಂಥ ಈ ಭೌತಿಕ ಜಗತ್ತಿನೊಂದಿಗೆ ನಾವು ಅಂತರಂಗದ ಜಗತ್ತಿನಲ್ಲಿನೂ ಸಹಿತ ಬದುಕ್ತಾ ಇದ್ದೇವೆ. ಅದನ್ನು ನಾವು ಅಧಿಭೌತಿಕ ಶಾಸ್ತ್ರ, ಎಲ್ಲಿ ಭೌತಶಾಸ್ತ್ರ ಕೊನೆ ಆಗುತ್ತದೆಯೋ ಅಲ್ಲಿ ಅಧಿಭೌತಶಾಸ್ತ್ರ ಪ್ರಾರಂಭ ಆಗುತ್ತೆ. ಈ ಅಧಿಭೌತಶಾಸ್ತ್ರವನ್ನ ಅಂತಂದ್ರೆ ಅದನ್ನ ನಾವು ಇನ್ನೊಂದು ಅರ್ಥದಲ್ಲಿ ವಿಜ್ಞಾನ, ಯಾವ ವಿಜ್ಞಾನ ಅಂತಂದ್ರೆ ಆಧ್ಯಾತ್ಮಿಕ ವಿಜ್ಞಾನ ಅಂತಲೂ ಅದನ್ನ ನಾವು ಕರಿತೇವೆ. ಆಧ್ಯಾತ್ಮಿಕ ಆಧ್ಯಾತ್ಮ ವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ ಅಂತಲೂ ಅದನ್ನ ನಾವಿಲ್ಲಿ ಕರಿಬೇಕಾಗುತ್ತದೆ. ಅದನ್ನ ಕುರಿತು ಅಧ್ಯಯನ ಮಾಡುವಾಗ ಈ ಎಲ್ಲ ಪರಿಕಲ್ಪನೆಗಳು ನಮಗೆ ಬರುತ್ತೆ. ಅಂದ್ರೆ ಸ್ವರ್ಗ, ನರಕ, ಮೋಕ್ಷ ಮುಂತಾದ ವಿಷಯಗಳನ್ನು ಕುರಿತು ಸಹಿತ ಸಾಕಷ್ಟು ಉಪನಿಷತ್ತುಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾ ಹೊರಟ್ರೆ ನಮಗೆ ಈ ಜಗತ್ತಿನ ರಹಸ್ಯಗಳನ್ನ ತಿಳಿದುಕೊಳ್ಳೋದಕ್ಕೆ ಬರುವಂತ ಎಲ್ಲ ಅವಕಾಶಗಳು ಸಾಧ್ಯ ಇದೆ. ಈ ಹಂತದಲ್ಲಿ ನಮಗೆ ವೇದಗಳು ಮತ್ತು ಉಪನಿಷತ್ತುಗಳು ಎರಡೂ ಮತ್ತು ಮುಂದೆ ಬರ್ತಕ್ಕಂಥ ಪುರಾಣಗಳು ಮತ್ತು ಶ್ಲೋಕಗಳು ಇವೆಲ್ಲವೂ ಸಹಿತ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಇಲ್ಲಿ ಈ ದರ್ಶನ ಅನ್ನುವಂಥ ಇನ್ನೊಂದು ಶಬ್ದವನ್ನು ನಾನು ಬಳಸಿದೆ. ದರ್ಶನ ಅಂತಂದ್ರೆ ನೋಡುವಂತ ದೃಷ್ಟಿ. ದರ್ಶನ ಅಂತಂದ್ರೆ ನೋಡುವಂತ ದೃಷ್ಟಿ. ದೃಷ್ಟಿಯಿಂದ ನಾವು ತಿಳಿದುಕೊಂಡಂತಹದ್ದು, ನಾನು ಕಂಡಂತಹದ್ದು ಅಥವಾ ನಾನು ಕಂಡುಕೊಂಡಿರುವಂತಹದ್ದು, ಅದನ್ನ ನಾವು ದರ್ಶನ ಅನ್ನುವಂಥ ಪದವನ್ನು ನಾವಲ್ಲಿ ಬಳಸ್ತೇವೆ. ಉದಾಹರಣೆಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ದೇವರ ದರ್ಶನವಾಯಿತೆ ಅಂತ ಕೇಳ್ತೀವಿ. ಅಲ್ಲಿ ದರ್ಶನ ಅಂತಂದ್ರೆ ದೇವರು ನಿನ್ನನ್ನು ನೋಡಿದನೋ ಅಥವಾ ನೀನು ದೇವರನ್ನ ನೋಡಿದೆಯೋ ಅನ್ನುವಂಥ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಈ ಜಗತ್ತಿನಲ್ಲಿ ನಾವು ವಿವಿಧ ವಿಷಯಗಳನ್ನ ನೋಟದ ಮೂಲಕ ತಿಳಿದುಕೊಳ್ಳುವುದರಿಂದ ಅದನ್ನ ನಾವು ದರ್ಶನ ಅಥವಾ ಭಾರತೀಯ ತತ್ವ ದರ್ಶನ ಅಂತಲೂ ಅದನ್ನ ನಾವು ಕರಿತೇವೆ. ಈ ಭಾರತೀಯ ದರ್ಶನವನ್ನ ನಾವು ವೈದಿಕ ದರ್ಶನ ಅಂತಲೂ ಸಹ ಕರೆಯುವಂಥದ್ದು ಸಾಧ್ಯತೆ ಇದೆ. ಭಾರತೀಯ ದರ್ಶನವನ್ನ ವೈದಿಕ ದರ್ಶನ ಅಂತಲೂ ನಾವು ಕರೆಯೋದಕ್ಕೆ ಸಾಧ್ಯ ಇದೆ. ಈ ವೈದಿಕ ದರ್ಶನದಲ್ಲಿ 6 ಆಸ್ತಿಕ ದರ್ಶನಗಳಿವೆ ಮತ್ತು 3 ನಾಸ್ತಿಕ ದರ್ಶನಗಳು ಇವೆ. ಈ 6 ನಾಸ್ತಿಕ ದರ್ಶನಗಳು ಯಾವುವು ಅಂತಂದ್ರೆ ಅದರಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ,
ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಈ 6 ದರ್ಶನದವರು ಈಶ್ವರನಲ್ಲಿ ಬಲವಾಗಿರ್ತಕ್ಕಂಥ ನಂಬಿಕೆಯನ್ನ ಒಳಗೊಂಡಿದ್ದಂಥವರು. ಈ ದರ್ಶನದಿಂದ ದೇವರ ಅಸ್ತಿತ್ವದ ಪೂರಕವಾಗಿ ಅವರು ಜಗತ್ತಿನ ರಚನೆಯನ್ನ ಹೇಳುವಂತ ಪ್ರಯತ್ನವನ್ನ ಅಥವಾ ಎಲ್ಲ ರಹಸ್ಯವಾಗಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯುವಂಥ ಪ್ರಯತ್ನವನ್ನ ಈ ಹಂತದಲ್ಲಿ ಅವರು ಮಾಡೋದಕ್ಕೆ ಸಾಧ್ಯತೆ ಇರುತ್ತದೆ. ಅದಕ್ಕೆ ಈ ಆಸ್ತಿಕ ದರ್ಶನದವರು ಈಶ್ವರನ ನಂಬತಕ್ಕಂಥವರು ಮತ್ತು ಅದರ ಅಸ್ತಿತ್ವದ ಮೇಲೇನೆ ಅವರು ಎಲ್ಲವನ್ನು ವಿವರಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇದರಲ್ಲಿ ಮುಂದೆ ಬರ್ತಕ್ಕಂಥವ್ರು ನಾಸ್ತಿಕ ದರ್ಶನ ಅಂತ ಅವರನ್ನ ನಾವು ಕರಿತೀವಿ. ಅವ್ರಿಗೂ ಸಹಿತ ವೇದಗಳ ಉಪನಿಷತ್ತುಗಳೇ ಮೂಲವಾಗಿರ್ತಾವ. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಚಾರ್ವಾಕ, ಜೈನ ಮತ್ತು ಬೌದ್ಧ ದರ್ಶನಗಳು ಇಲ್ಲಿ ನಾಸ್ತಿಕ ದರ್ಶನಗಳು ಅಂತ ಅನಿಸ್ಕೊಳ್ತಾವ. ಯಾಕಂತಂದ್ರೆ ಅವರು ಈಶ್ವರನಲ್ಲಿ ನಂಬಿಕೆಯನ್ನ ಇಡೋದಿಲ್ಲಲ್ಲಿ. ನಾಸ್ತಿಕ ಅಂತಂದ್ರೆ ಯಾರು ಈಶ್ವರನನ್ನ ನಂಬೋದಿಲ್ವೋ ಅಂಥವ್ರನ್ನ ನಾವು ನಾಸ್ತಿಕರು ಅಥವಾ ಈಶ್ವರನ ನಂಬದೇ ಇರತಕ್ಕಂಥವ್ರು, ಈಶ್ವರನ ಅಸ್ತಿತ್ವವನ್ನು ನಂಬಲಾರದೆ ಇರತಕ್ಕಂಥವ್ರು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಚಾರ್ವಾಕರು ಪ್ರಬಲವಾಗಿರ್ತಾರೆ, ಜೈನಿಸಂನಲ್ಲಿ ಪ್ರಬಲವಾಗಿರ್ತಾರೆ ಮತ್ತು ತೀರ್ಥಂಕರರು ಅಂತ ಜೈನಿಸಂನಲ್ಲಿ ಅವರೆಲ್ಲರೂ ಸಹಿತ, ಬೌದ್ಧ ದರ್ಶನದಲ್ಲಿ ಸಹಿತ ಅವರು ಕೇವಲ ತಮ್ಮ ನೈತಿಕ ವಿಷಯಗಳ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಧರ್ಮಗಳು ಅಂತ ಇವುಗಳನ್ನು ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಈಗ ಈ 9 ದರ್ಶನಗಳಲ್ಲಿ 6 ದರ್ಶನಗಳು ಈಶ್ವರನಲ್ಲಿ ಬಲವಾದ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವುಗಳು ಮತ್ತು ಇನ್ನು 3 ದರ್ಶನಗಳು ಈಶ್ವರನ ಅಸ್ತಿತ್ವವನ್ನ ಪ್ರಬಲವಾಗಿ ವಿರೋಧಿಸ್ತಕ್ಕಂಥವುಗಳು. ಆದರೆ ಅದರಲ್ಲಿಯೂ ಸಹಿತ ಕರ್ಮ ಬಂಧನ ಇದೆ, ಅದರಲ್ಲೂ ಸಹಿತ ಎಲ್ಲ ವಿಷಯಗಳಿವೆ. ಯಾಕಂದ್ರೆ ಅವುಗಳಿಗೂ ಸಹಿತ ವೇದಾಂತಗಳೇ ಪ್ರಬಲವಾಗಿರ್ತಕ್ಕಂಥ ಮೂಲಗಳಾಗಿರ್ತಾವ. ಆದರೂ ಸಹಿತ ಅವರು ಈಶ್ವರನ ಅಸ್ತಿತ್ವ ಯಾವುದನ್ನ ಅವರು ದೃಷ್ಟಿಗೆ ಕಾಣುತ್ತದೆಯೋ ಅದನ್ನ ಮಾತ್ರ ಬಲವಾಗಿ ನಂಬತಕ್ಕಂಥವ್ರು. ಅದನ್ನು ನಾವು ಇಂಗ್ಲಿಷ್ನಲ್ಲಿ ಭೌತಿಕವಾದಿಗಳು ಅಥವಾ ಮಟೀರಿಯಲಿಸ್ಟಿಕ್ ವರ್ಡ್ ಅಂತ ಕರಿತೀವರು. ಮಟೀರಿಯಲಿಸ್ಟಿಕ್ ಅವರೆಲ್ಲ, ಹಾಗೆ ಭೌತಿಕವಾದಿಗಳು ಅಂತ ಅವರನ್ನು ನಾವು ಕರಿತಾ ಇರ್ತೇವೆ. ಹೀಗೆ ಭಾರತೀಯ ದರ್ಶನಗಳು ಅಂತಂದ್ರೆ 6 ದರ್ಶನಗಳು. ಅವುಗಳನ್ನು ನಾವು ಷಡ್ ದರ್ಶನಗಳು ಅಂತಲೂ ಸಹಿತ ಕರಿತೀವಿ. ಷಡ್ ದರ್ಶನಗಳು ಅಂತಂದ್ರೆ 6 ದರ್ಶನಗಳು: ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಈ ಉತ್ತರ ಮೀಮಾಂಸಕರು ಅಂತ ಬಂದಾಗ ಉತ್ತರ ಮೀಮಾಂಸೆ ಇವರೆಲ್ಲರೂ ಸಹಿತ 6 ದರ್ಶನ ಮತ್ತು 3 ದರ್ಶನ 9 ದರ್ಶನದವರು ಸಹಿತ ಜಗತ್ತಿನ ರಹಸ್ಯಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದಂತ ಒಂದು ಗುಂಪುಗಳು ಅಂತ ನಾವು ಹೇಳ್ಬೋದು. ನೈಯಾಯಿಕರು ಒಂದು ಕಡೆ ವಾದವನ್ನ ಮಾಡ್ತಾರೆ ಮತ್ತು ವೈಶೇಷಿಕರು ಒಂದು ಕಡೆ ವಾದವನ್ನ ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ವಾದಗಳನ್ನ ಮಾಡುವ ಮುಖಾಂತರ ಪರ ಮತ್ತು ವಿರೋಧ ಎರಡೂ ವಿಷಯಗಳನ್ನು ತೆಗೆದುಕೊಂಡು ಅವರು ಆ ವಿಷಯಗಳನ್ನ ಪ್ರಸ್ತಾವನೆ ಮಾಡ್ತಾ ಅವುಗಳಿಗೆ ಸಮರ್ಥನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಬರ್ತಾರೆ. ಅದಕ್ಕೆ ಈ 6 ದರ್ಶನಗಳಲ್ಲಿ ಅದಕ್ಕೆ ಅದರದೇ ಆದಂತ ಪ್ರತಿಪಾದಕರು ಇರ್ತಾರೆ. ಆ ಪ್ರತಿಪಾದಕರ ಮುಖಾಂತರ ತಮ್ಮ ಒಂದು ವಿಷಯಗಳನ್ನ ಮಂಡಿಸ್ತಾ ಹೋಗುವಂತ ಪ್ರಯತ್ನ ಇಲ್ಲಿ ಅವರು ಮಾಡ್ತಾ ಇರ್ತಾರೆ. ಇದರಿಂದ 6 ದರ್ಶನಗಳಿಗೂ ಒಬ್ಬ ಕಾರಣೀಕರ್ತ ಇದ್ದಾನೆ. ಅದರಲ್ಲಿ 3 ದರ್ಶನಗಳಿಗೂ ಒಬ್ಬೊಬ್ಬರು ಕಾರಣೀಕರ್ತರು ಇರ್ತಾರೆ. ಇಲ್ಲಿ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ ನಾವು ಹೇಳಿದ್ವಿ. ಪೂರ್ವ ಮೀಮಾಂಸಕರಲ್ಲಿ ಕುಮಾರಿಲ ಭಟ್ಟ, ಜಯಂತ ಭಟ್ಟ ಮತ್ತು ಪ್ರಭಾಕರ ಅಂತ ಬಂದ್ರೆ, ನಾವು ಉತ್ತರ ಮೀಮಾಂಸಕರು ಅಂತ ಬಂದಾಗ ವೇದಾಂತ ತತ್ವಗಳು ಅಲ್ಲಿ ಬರುತ್ತೆ. ಈ ವೇದಾಂತ ತತ್ವಗಳು ಅಂತ ಬಂದಾಗ ಶಂಕರಾಚಾರ್ಯರ ಅದ್ವೈತ ವೇದಾಂತ, ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ವೇದಾಂತ ಮತ್ತು ಈ ಮಧ್ವರ ದ್ವೈತ ವೇದಾಂತ, ಈ 3 ಪ್ರಮುಖವಾಗಿರ್ತಕ್ಕಂಥವುಗಳು ಅಲ್ಲಿ ನಾವು ವೇದಾಂತದಲ್ಲಿ ಅಧ್ಯಯನ ಮಾಡ್ತೇವೆ. ವೇದಾಂತ ಅದರ ಅರ್ಥನೇ ಏನು ಅಂತಂದ್ರೆ ವೇದಗಳ ವಿಷಯಗಳನ್ನ ವಿಶ್ಲೇಷಣೆಯನ್ನ ಮಾಡುವಂತಹ ಕೊನೆಯ ಹಂತವನ್ನ ನಾವು ವೇದಗಳ ಹಂತ ಅಂತ ಕರಿತೇವೆ. ಅದರ ಅರ್ಥ ವೇದಾಂತ ಅಂತ. ವೇದಗಳನ್ನ ವಿಶ್ಲೇಷಣೆ ಮಾಡಿದವರಲ್ಲಿ ನಮ್ಮ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು
ಕೊನೆಗೆ ಬಂದು ನಿಲ್ಲುತ್ತಾರೆ. ಯಾಕಂತಂದರೆ ಅಲ್ಲಿ ವೇದಗಳು ಮತ್ತು ಉಪನಿಷತ್ತುಗಳು ಒಂದು ಹಂತದಲ್ಲಿ ಅವುಗಳನ್ನು ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ ಇರಲಿಲ್ಲ. ಆ ಸ್ಥಿತಿಯಲ್ಲಿ ಆ ವಿಷಯಗಳನ್ನು ಆ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿರುವಂಥ ಕೆಲವೊಂದಿಷ್ಟು ಶ್ಲೋಕಗಳನ್ನು ಕುರಿತು ಆ ಶ್ಲೋಕಗಳನ್ನು ವಿವರಣೆಯನ್ನು ಕೊಡ್ತಾ ಆ ವಿಷಯಗಳನ್ನು ಜನರ ಮಟ್ಟಕ್ಕೆ ಮುಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಈ ಕೊನೆಗೆ ಬಂದಂಥವರು ಶಂಕರಾಚಾರ್ಯ, ಮಧ್ವಾಚಾರ್ಯ ಮತ್ತು ರಾಮಾನುಜಾಚಾರ್ಯರು ಕೊನೆ ಹಂತಕ್ಕೆ ಬಂದು ಅವುಗಳ ವಿಶ್ಲೇಷಣೆ ಮಾಡ್ತಾರೆ. ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ, ಜಗತ್ತು ಮಿಥ್ಯ, ಬ್ರಹ್ಮಂ ಸತ್ಯ ಮುಂತಾದ ಶ್ಲೋಕಗಳು ಈ ವೇದಗಳಲ್ಲಿ ಇರ್ತಕ್ಕಂಥವುಗಳು ಮತ್ತು ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥವುಗಳು. ಅವುಗಳನ್ನು ಕುರಿತು ಅಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ವಿವರಣೆ ಮಾಡೋದರ ಮುಖಾಂತರ ಸಾಮಾನ್ಯ ಜನರಿಗೆ ವೇದಾಂತದ ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಉತ್ತರ ವೇದಾಂತದಲ್ಲಿ, ಉತ್ತರ ಮೀಮಾಂಸಕರಲ್ಲಿ ನಾವು ಕಂಡು ಬರುವಂಥದ್ದನ್ನು ಕಾಣ್ತೇವೆ. ಹೀಗಾಗಿ ಈ 6 ದರ್ಶನಗಳು ಮತ್ತು 3 ದರ್ಶನಗಳು ಪ್ರಬಲವಾಗಿ ಭಾರತೀಯ ದರ್ಶನವನ್ನು ಎಲ್ಲ ಧರ್ಮಗಳಿಗೂ ಸಹಿತ ಇವುಗಳು ಮೂಲವಾಗಿ ನಿಲ್ಲುತ್ತವೆ. ಆ ಧರ್ಮಗಳಿಗೂ ಸಹಿತ ಇವು ಪ್ರಬಲವಾಗಿ ಒಂದು ವ್ಯಾಕರಣ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂಥವುಗಳೆಂದು ಇಲ್ಲಿ ನಾವು ಹೇಳಬಹುದು. ಇಷ್ಟು ಇವತ್ತು ಭಾರತೀಯ ದರ್ಶನದ ಪರಿಚಯವನ್ನು ನಾನು ಮಾಡಿ ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.